ಮೇಡಮ್ ಮೇಡಮ್ ನಿಮ್ ಜೊತೆ ಜಗಳ ಆಡಕ್ ಬಂದಿದ್ದೀನಿ ಅಂತ ಹೆದರ್ಕೋಬೇಡಿ. ದೇವ್ರಿಗೆ ಹೆದರ್ಕೊಳ್ಳಲ್ಲ, ನಿನಗೆ ಹೆದರ್ಕೋತೀನ. ಅಲ್ಲ ಮೇಡಮ್, ನೀವ್ ಮಾಡಿದ್ ಸರಿನಾ? ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ಅಲ್ಲ, ಹಸ್ಬೆಂಡ್ ಅವ್ರ ಜೊತೆ ಸರಿಯಾಗಿ ಮಾತಾಡಕ್ ಏನ್ ಕಷ್ಟ ನಿಮ್ಗೆ? ಅವನು ನಾನ್ ಸಾಕಿ ಬೆಳೆಸಿದ ಹುಡುಗ. ಅವನ ಜೊತೆ ಹೇಗಿರ್ಬೇಕು, ಹೇಗ್ ನಡ್ಕೋಬೇಕು ಅನ್ನೋದನ್ನ ನಿನ್ನಿಂದ ಕಲ್ತ್ಕೋಬೇಕಾಗಿದೆ. ಅದ್ ನಿಜ ಮೇಡಮ್. ಆದ್ರೆ ಇಷ್ಟ ದಿವಸ ಅವ್ರನ್ನ ನನ್ ಮಗ ಅಂತ ಹೇಳ್ತಿದ್ದವರು ಇವತ್ತ್ಯಾಕೆ ಹುಡುಗ ಅಂತಿದ್ದೀರಾ? ಅಂದ್ರೆ ಈಗ ನನ್ನ ಹಸ್ಬೆಂಡು ನಿಮ್ ಮಗ ಅಲ್ಲ ಅಂತ ಆಯ್ತು. ಹಾಗಂತ ನಾನೆಲ್ಲಿ ಹೇಳ್ದೆ? ಮತ್ತೆ ಪ್ರೀತಿಯಿಂದ ಮಾತಾಡ್ಸಿ ಮೇಡಮ್. ಮಗು ತರ ಮನ್ಸಿರೋ ಅವ್ರಿಗೆ ಸ್ವಲ್ಪನಾದ್ರೂ ಖುಷಿ ಆಗುತ್ತೆ. ನಿಮ್ ಮಗ ಅಂತೀರ ಅಲ್ವಾ, ಅಷ್ಟು ಮಾಡಕ್ಕಾಗಲ್ವಾ? ನಮ್ಮಿಬ್ಬರ ಮಧ್ಯೆ ಇರೋ ತಾಯಿ ಮಗನ ಸಂಬಂಧಕ್ಕೆ ಕಪ್ಪು ಚುಕ್ಕೆ ಇಡಕ್ಕೆ ಪ್ರಯತ್ನ ಪಡ್ಬೇಡ. ಏನ್ ಮೇಡಮ್, ಇಷ್ಟೇ ನಾನು ನನ್ನ ಬಗ್ಗೆ ತಿಳ್ಕೊಂಡಿರೋದು. ನಾನು ಯಾಕೆ ಆ ಥರ ಕೆಲಸ ಮಾಡಲಿ? ತಾಯಿ ಇಲ್ದೇ ಇರೋ ಮಗುನ ತಾಯಿ ಸ್ಥಾನದಲ್ಲಿ ನಿಂತು ನೋಡ್ಕೊಂಡಿದ್ದೀರಾ. ಅವ್ರ ಬಗ್ಗೆ ನಿಮ್ಗೆ ಎಷ್ಟು ಕಾಳಜಿ ಪ್ರೀತಿ ಇದೆ ಅಂತ ನನಗೆ ಗೊತ್ತಿಲ್ವಾ? ಅದಕ್ಕೆ ಅಷ್ಟು ಪ್ರೀತಿ ಇಟ್ಕೊಂಡಿರೋರು ಒಂದ್ಸಲ ಪ್ರೀತಿಯಿಂದ ಮಾತಾಡ್ಸಿ ಅಂತ ಹೇಳ್ತಿದ್ರು. ನಾನು ಅವನ್ನ ಮೊದಲಿನ ಥರ ಮಾತಾಡಿಸ್ಬೇಕಾ? ಹೌದು ಮೇಡಮ್. ಹಾಗಿದ್ರೆ ಅವನಿಗೆ ನನ್ನ ಹತ್ರ ಬಂದು ಸಾರಿ ಕೇಳೋದಕ್ಕೆ ಹೇಳಿ. ಅಲ್ಲ ಮೇಡಮ್, ಅವ್ರು ತಪ್ಪೇ ಮಾಡಿಲ್ಲ. ಅವ್ರು ಯಾಕೆ ನಿಮ್ಮ ಹತ್ರ ಕ್ಷಮೆ ಕೇಳಬೇಕು? ಆಯ್ತು ಬಿಡಿ, ಅವ್ರ ಪರವಾಗಿ ನಾನೇ ಕ್ಷಮೆ ಕೇಳ್ತೀನಿ. ನೀನು ಕಾಲು ಹಿಡ್ಕೊಂಡ್ರು ನನ್ನ ಮನ್ಸು ಕರ್ಗಲ್ಲ. ಮೇಡಮ್, ನನ್ನ ಹಸ್ಬೆಂಡಿಗೆ ಅಯ್ಯೋ ಅನ್ಸ್ಬೇಡಿ. ದೇವ್ರು ನಿಮಗೆ ಒಳ್ಳೇದು ಮಾಡಲ್ಲ. ಚಿರು ಏನು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವನು ನಾನು ಬೆಳೆಸಿರೋ ಹುಡುಗ. ಅವನು ನಾನು ಹೇಳ್ದಂಗೆ ಕೇಳಬೇಕು. ಕೇಳಲಿಲ್ಲ ಅಂದರೆ ನೋಡಿದ್ಯಲ್ಲ, ರಾತ್ರಿ ಇಡೀ ನನ್ನ ರೂಮ್ ಹೊರಗೆ ಕಾವಲು ಕಾಯಬೇಕು. ಅಂದರೆ ನಿನ್ನೆ ರಾತ್ರಿ ಎಲ್ಲ ಅವ್ರು ಬೇಜಾರಲ್ಲೇ ಕೂತಿದ್ರು ಅಂತ ನೀವು ಅಂದ್ಕೊಂಡಿದ್ದೀರಾ? ನೀವು ನೋಡಿದಾಗ ಅವ್ರು ಹಂಗಿದ್ರು, ಆದರೆ ಆಮೇಲೆ ಏನು ನಡೀತು ಅಂತ ನಿಮ್ಗೆ ಗೊತ್ತಾ? ವಿಷಯ ಏನೋ ಮಾತಾಡ್ಬೇಕು ಅಂತ ಎಲ್ಲರನ್ನು ಕರ್ಸ್ಕೊಂಡಿಲ್ಲ ಅಣ್ಣ. ಏನ್ ವಿಷಯ? ಏನಿಲ್ಲ ಭಾಸ್ಕರ್, ಸುಮಾರು ವರ್ಷ ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬನ ನಾವು ಆಚರಿಸ್ತಾ ಇರಲಿಲ್ಲ. ಅದಕ್ಕೆ ಕಾರಣ ಏನು ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. ಆದರೆ ಹೋದ ವರ್ಷದಿಂದ ಮತ್ತೆ ನಾವು ಗೌರಿ ಗಣೇಶ ಹಬ್ಬನ ಆಚರಿಸೋಕೆ ಪ್ರಾರಂಭ ಮಾಡಿದ್ವಿ. ಅದಕ್ಕೆಲ್ಲ ಕಾರಣ ನಮ್ಮ ದೀಪ. ಕಳೆದ ವರ್ಷದ ಹಾಗೆ ಈ ಸಲನೂ ಎಲ್ಲರೂ ಒಟ್ಟಿಗೆ ಸೇರಿ ಗೌರಿ ಗಣೇಶ ಹಬ್ಬನ ಚೆನ್ನಾಗಿ ಆಚರಿಸೋಣ. ಅದು ಅಲ್ಲದೆ ಈ ಸಲ ಅರ್ಚನಾ ಮತ್ತೆ ರಾಹುಲ್ ಕೂಡ ನಮ್ಮ ಜೊತೆ ಇರಬೇಕು ಅನ್ನೋದು ನನ್ನ ಆಸೆ. ಅವರಿಬ್ಬರನ್ನು ಈ ಹಬ್ಬಕ್ಕೆ ಕರೆಯೋ ಜವಾಬ್ದಾರಿ ದೀಪಂದು ಅಲ್ಲ, ಸುಕನ್ಯಾ ಮತ್ತೆ ಸೌಂದರ್ಯ ಅಂತ. ಒಳ್ಳೆ ಮಾತು ಹೇಳಿದೆ ಅಣ್ಣ. ಬಾವಾ, ನಾವು ಹೋಗ್ಬೇಕಾ? ಹೌದಮ್ಮ, ನೀವಿಬ್ರು ಹೋಗಿ ಅಳಿಯ ಮಗಳನ್ನ ಅವರು ಮದುವೆ ಆದ್ಮೇಲೆ ನಡೀತಿರೋ ಮೊದಲನೇ ಹಬ್ಬಕ್ಕೆ ಕರೆದು ಬರಬೇಕು. ಸರಿ ಬಾವಾ. ಮುಖ ಗಂಟು ಹಾಕೊಂಡು ಕರಿಬೇಡ ಸುಕ್ಕು, ನಂಗೆ ನಗ್ತ ಕರಿ. ಆಗ್ಬೋದೇ ನಮ್ಮ ಸೌಂದರ್ಯ? ಹಾ. ಈ ವರ್ಷ ನಾವು ಮಗಳ ಜೊತೆ ಅಳಿಯನ್ನೂ ಸೇರಿಸ್ಕೊಂಡು ಹಬ್ಬ ಆಚರಿಸ್ತೀವಿ ಅಂದ್ರೆ ಅದಕ್ಕೆ ಕಾರಣ ಚಿರು ಮಾತ್ರ ಅಲ್ಲ, ನನ್ನ ಕಿರಿ ಸೊಸೆ ಕೂಡ. ದೀಪ, ಚಿರು ಜೊತೆ ನೀನು ಸೇರ್ಕೊಂಡು ಅರ್ಚನಾ ಮತ್ತೆ ರಾಹುಲ್ನ ಒಂದು ಮಾಡಿದ್ದೀರಾ. ನಿಮ್ಮಲ್ಲಿರೋ ಒಳ್ಳೆತನಕ್ಕೆ ನಿಮ್ಮನ್ನು ಎಷ್ಟು ಹೊಗಳಿದ್ರು ಸಾಲದು. ಯಾವಾಗಲೂ ಹೀಗೆ ಒಳ್ಳೆ ಕೆಲಸನೇ ಮಾಡ್ತೀರಮ್ಮ. ಮುಗೀತಾ ಅಣ್ಣ? ಯಾಕಪ್ಪ ಮುಗೀತು? ಅಲ್ಲ, ಅಲ್ಲ ಪ್ರಭಾಕರ್ ಹೇಳ್ದಂಗೆ ಮಾತು ಮುಗಿದ ಮೇಲೆ ಚಪ್ಪಾಳೆ ಹೊಡಬೇಕು ಅಂದ್ರಲ್ಲ, ಅದಕ್ಕೆ ಕೇಳಿದ್ರು. ಓಹ್, ಹಾಗ ನಮ್ಮ ದೀಪ ಮಾಡಿರೋ ಕೆಲಸಕ್ಕೆ ಬರೀ ಚಪ್ಪಾಳೆ ತಟ್ಟಿದ್ರೆ ಸಾಲದು, ಸನ್ಮಾನನೆ ಮಾಡಬೇಕು. ಸದ್ಯಕ್ಕೆ ಚಪ್ಪಾಳೆ ತಟ್ಟಣ, ಇನ್ನೊಂದು ದಿವಸ ಸನ್ಮಾನ ಇಟ್ಕೊಳ್ಳೋಣ.
ಏನಾಯ್ತಮ್ಮ ಸೌಂದರ್ಯ? ಏನಿಲ್ಲ. ಚಿಕ್ಕಮ್ಮ ಬನ್ನಿ ಕುತ್ಕೊಳ್ಳಿ, ಕಾಫಿ ತರ್ತೀನಿ. ಅದೆಲ್ಲ ಬೇಡಮ್ಮ, ಪರವಾಗಿಲ್ಲ, ಮಾಡ್ತಿದ್ದೆ, ತಗೊಂಡ್ ಬರ್ತೀನಿ, ಕುತ್ಕೊಳ್ಳಿ. ರಾಹುಲ್ ಮಾತಾಡ್ತಿರೋ? ಸೌಂದರ್ಯ, ತಲೆ ಸುತ್ತಿದೀಯಾ? ಕಾಫಿ ಕುಡಿದ್ರೆ ಪಿತ್ತ ಆಗ್ಬೋದು. ಲೆಮನ್ ಜ್ಯೂಸ್ ಮಾಡಕ್ ಹೇಳ್ದ? ಬೇಡ, ಏನೂ ಬೇಡ. ಚಿಕ್ಕಮ್ಮ ಯಾಕೆ ನಿಂತಿದ್ದೀರಾ? ಬನ್ನಿ ಕುತ್ಕೊಳ್ಳಿ. ಬಾ ಸೌಂದರ್ಯ. ಅಯ್ಯೋ ಇದೇನಮ್ಮ, ನಾವಿರೋದೇ ಇಬ್ರು, ನೀನ್ ಮೂರಲ್ಲಿ ತಂದಿದೀಯಾ? ಅದು ಇನ್ನೊಂದು ರಾಹುಲ್ಗೆ. ಓ ಹೌದಾ, ಕುಡಿ ಕುಡಿ ಕುಡಿ. ತಗೋ. ನನಗೆ ಬೇಡ. ತಗೋ. ಟೀ ಲೋಟದಲ್ಲಿ ಕಾಫಿ ಕೊಟ್ಟಿದ್ದೀನಿ ಅಂತ ಏನು ಅನ್ಕೋಬೇಡಿ, ಸದ್ಯಕ್ಕೆ ನಮ್ಮ ಹತ್ರ ಇರೋದಿದೆ. ಇರ್ಲಿ ಬಿಡಮ್ಮ, ಅದಕ್ಕೇನಂತೆ, ಕಾಫಿ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ಯಾ. ಸೌಂದರ್ಯ, ನೀನು ಕಾಫಿ ಬೇಡವಾ?